ಸೊ ನೋಡ್ರಿ, ನ್ಯೂಟನ್ ಸೆಕೆಂಡ್ ಲಾ ಅಂದ್ರೆ ಏನು, ಅದೇನ್ ಹೇಳುತ್ತೆ ಸ್ಟೇಟ್ಮೆಂಟ್ ಹೇಳೋಕ್ಕಿಂತ ಮುಂಚೆ ವೇಗೋತ್ಕರ್ಷ ಎಕ್ಸಲರೇಷನ್ ಅಂದ್ರೆ ಏನು ನೋಡೋಣ. ಸೊ ಎಕ್ಸಲರೇಷನ್ ಅನ್ನ ನಾವೇನಂತ ಕರಿತೀವಿ, ವೇಗೋತ್ಕರ್ಷ ಅಂತ ಕರಿತೀವಿ. ಹಿಂಗಂದ್ರೆ ಏನು? ಇವಾಗ ನೋಡ್ರಿ, ನಾವು ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಅದ್ರಲ್ಲಿ ಏನಾಗುತ್ತೆ, ಸ್ಪೀಡ್ ಚೇಂಜ್ ಆಗುತ್ತೆ, ಗೇನ್ ಆಫ್ ಸ್ಪೀಡ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ವೇಗೋತ್ಕರ್ಷ ಕರಿತೀವಿ. ಸೊ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿಯನ್ನ ನಾವೇನಂತ ಕರಿತೀವಿ, ಎಕ್ಸಲರೇಷನ್ ಅಂತ ಕರಿತೀವಿ. ಫೋರ್ಸ್ ಅಪ್ಲೈ ಮಾಡಿದಾಗ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಜಾಸ್ತಿ ಸ್ಪೀಡ್ ಹೋಗ್ತೀವಿ, ಕಡಿಮೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಕಡಿಮೆ ಸ್ಪೀಡ್ ಅಲ್ಲಿ ಹೋಗ್ತೀವಿ. ಇದನ್ನ ನಾವು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಥವಾ ಎಕ್ಸಲರೇಷನ್ ಅಂತ ಕರಿತೀವಿ. ನೋಡ್ರಿ, ನ್ಯೂಟನ್ ಸೆಕೆಂಡ್ ಲಾ ಏನ್ ಹೇಳುತ್ತೆ ಅಂತಂದ್ ಹೇಳಿದ್ರೆ, ಎ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್ ಅಂತ ಹೇಳುತ್ತೆ. ಸೊ ಅಂದ್ರೆ ಏನ್ ಹೇಳಿದ್ರೆ, ಸೊ ವೇಗೋತ್ಕರ್ಷವು ಎಕ್ಸಲರೇಷನ್ ಏನಿರುತ್ತೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್. ನಾವು ಅಪ್ಲೈ ಮಾಡಿರೋ ಫೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಯಾವ್ದು ವಸ್ತುವಿನ ಮೇಲೆ ಅಪ್ಲೈ ಮಾಡಿರ್ತೀವಿ ಆ ಫೋರ್ಸ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಕಡಿಮೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಕಡಿಮೆ ಸ್ಪೀಡ್ ಆಗಿ ಹೋಗ್ತೀವಿ, ಕಡಿಮೆ ಎಕ್ಸಲರೇಷನ್ ಇರುತ್ತೆ. ಜಾಸ್ತಿ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಜಾಸ್ತಿ ಎಕ್ಸಲರೇಷನ್ ಇರುತ್ತೆ ಅಂತ ಹೇಳುತ್ತೆ. ಆಮೇಲೆ ಇನ್ನೊಂದು ನೋಡ್ರಿ, ಇನ್ನೊಂದು ಪಾಯಿಂಟ್. ಸೊ ಎಕ್ಸಲರೇಷನ್ ಏನಿರುತ್ತೆ, ಗೇನಿಂಗ್ ಸ್ಪೀಡ್ ಏನಿರುತ್ತೆ, ಸೊ ಆ ಕಾಯದ ರಾಶಿಗೆ ಏನಿರುತ್ತೆ ವಿಲೋಮ ಅನುಪಾತದಲ್ಲಿರುತ್ತೆ, ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಇವಾಗ ನೋಡ್ರಿ, ಮಾಸ್ ಜಾಸ್ತಿ ಇತ್ತಂತ ಹೇಳಿದ್ರೆ ಗೇನಿಂಗ್ ಸ್ಪೀಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮಾಸ್ ಕಡಿಮೆ ಇದ್ರೆ ಏನಾಗುತ್ತೆ, ಗೇನಿಂಗ್ ಸ್ಪೀಡು ಜಾಸ್ತಿ ಇರುತ್ತೆ. ಸೊ ಇದನ್ನ ನೋಡ್ರಿ, ಎಕ್ಸಾಂಪಲ್ ಮುಖಾಂತರ ನಾವು ಹೇಳೋದಂತ ಹೇಳಿದ್ರೆ, ಇವಾಗ ಒಂದು ಬಾಲ್ ಇರುತ್ತೆ ಅಂತ ಅನ್ಕೊಡ್ರಿ, ಅಥವಾ ಯಾವ್ದಾರ ಒಂದು ವಸ್ತು ಅಂತ ಅನ್ಕೊಡ್ರಿ. ಸೊ ಇದೇನಂತ ಹೇಳಿದ್ರೆ ನಿಚ್ಚಲ ಸ್ಥಿತಿಯಲ್ಲೈತೆ, ರೆಸ್ಟ್ ಸ್ಥಿತಿಯಲ್ಲೈತೆ. ಸೊ ಅದ್ರದ್ದು ವೇಟ್ ಏನಿದೆ, mg ಇದೆ ಅಂತ ಅನ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ, ನಾವು ಫೋರ್ಸ್ ಅನ್ನ ಸ್ವಲ್ಪ ಫೋರ್ಸ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಪ್ಲೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 10 ನ್ಯೂಟನ್ ಅಂತ ಅನ್ಕೊಡ್ರಿ. 10 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಷ್ಟು ಡಿಸ್ಟೆನ್ಸ್ ಮಾತ್ರ ಏನಾಗುತ್ತೆ, ಇದು ಟ್ರಾವೆಲ್ ಆಗುತ್ತೆ. ಸೊ ಇಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಅದಾದ ನಂತರ ನೋಡ್ರಿ, ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 20 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಇದಕ್ಕಿಂತ ಜಾಸ್ತಿ ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಸೊ ಈ ವಸ್ತು ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡುತ್ತೆ. ಸೊ ಏನಂತ ಹೇಳಿದ್ರೆ, ಜಾಸ್ತಿ ಫೋರ್ಸ್ ಹಾಕಿದಾಗ ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ, ಸ್ಪೀಡ್ಗೆ ಏನಾಗುತ್ತೆ, ಸೊ ಕಡಿಮೆ ಫೋರ್ಸ್ ಅನ್ನ ಹಾಕಿದಾಗ ಕಡಿಮೆ ಸ್ಪೀಡು ಟ್ರಾವೆಲ್ ಆಗುತ್ತೆ, ಕಡಿಮೆ ಸ್ಪೀಡ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಫಾರ್ ಎಕ್ಸಾಂಪಲ್ ತಗೊಂಡಾಗ ಬೈಸಿಕಲ್ ತುಳಿಯುವಾಗ ನಾವೆಲ್ಲರೂ ನೋಡಿರ್ಬೋದು, ಹೈಸ್ಕೂಲ್ ಎಲ್ಲ ಸಾಲಿಗೆಲ್ಲ ಹೋಗ್ತಿರ್ತೇವೆ, ಸ್ಕೂಲ್ ಹೋಗುವಾಗ ಸೈಕಲ್ ಮೇಲೆ ಇಲ್ಲಿ ನೋಡ್ರಿ, ಯಾರು ಜಾಸ್ತಿ ಸ್ಪೀಡ್ ಆಗಿ ತುಳಿತಾರ, ಜಾಸ್ತಿ ಪೆಡಲ್ ಗಳನ್ನ ಜಾಸ್ತಿ ಯಾರು ಫೋರ್ಸ್ ಆಗಿ ತುಳಿತಾರ ಅವ್ರು ಏನಾಗ್ತಾರ ಅಂತ ಹೇಳಿದ್ರೆ ಸ್ಪೀಡ್ ಆಗಿ ಮುಂದೆ ಹೋಗ್ತಿರ್ತಾರ. ಇನ್ ಸಮ್ ಪೀಪಲ್ ಏನಂದ್ರೆ ಹಿಂದ್ ಬೀಳ್ತಿರ್ತಾರ ಅಂತ ಹೇಳಿದ್ರೆ, ನಾವು ಜಾಸ್ತಿ ಫೋರ್ಸ್ ಅನ್ನ ಹಾಕಿದಾಗ ಸೈಕಲ್ ಏನಾಗುತ್ತೆ, ಜಾಸ್ತಿ ಜೋರಾಗಿ ಹೋಗುತ್ತಾ. ಸೊ ಇದು ನೋಡ್ರಿ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಸೇಮ್ ಫೋರ್ಸ್ ಅನ್ನ ಅಪ್ಲೈ ಮಾಡಿರ್ತೀವಿ, ಒಂದು 10 ನ್ಯೂಟನ್ ಅಂತ ಅನ್ಕೊಡ್ರಿ. ಸೇಮ್ ಫೋರ್ಸ್ ಅನ್ನ ಎರಡು ಕಡೆ ಅಪ್ಲೈ ಮಾಡಿದಾಗ ಇವ್ರು ಇಬ್ರು ಸೀಟ್ ಇದಾರ, ಡಬಲ್ ಸೀಟ್ ಇರುತ್ತೆ. ಡಬಲ್ ಸೀಟ್ ಇದ್ರೆ ಇಲ್ಲಿ ಏನಾಗುತ್ತೆ, ಮಾಸು ಜಾಸ್ತಿ ಇರುತ್ತೆ. ಮಾಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಎಕ್ಸಲರೇಷನ್ ಕಡಿಮೆ ಇರುತ್ತೆ. ಎಕ್ಸಲರೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಬಟ್ ಅದ್ರ ಸೇಮ್ ಫೋರ್ಸ್ ಇಲ್ಲಿ ಅಪ್ಲೈ ಮಾಡಿದಾಗ ಇವನು ಒಬ್ನೇ ಸೀಟ್ ಇರೋದ್ರಿಂದ ಸೊ ಇವನಲ್ಲಿ ಏನಾಗುತ್ತೆ ಅಂತಂದ ಹೇಳಿದ್ರೆ ಇವನ್ ಸ್ಪೀಡ್ ಆಗಿ ಹೋಗ್ಬಿಡ್ತಾನೆ. ಇವ್ರು ಏನಾಗ್ತಾರ ಅಂದ್ರೆ ಹಿಂದ್ ಬೀಳ್ತಾರ, ಇವ್ ಮುಂದೆ ಹೋಗ್ಬಿಡ್ತಾನ ಅಂತ ಹೇಳಿದ್ರೆ, ಫೋರ್ಸ್ ನಾವು ಯಾವ ತರ ಅಪ್ಲೈ ಮಾಡ್ತೀವಿ ನೋಡ್ರಿ, ಫೋರ್ಸ್ ಅನ್ನ ಜಾಸ್ತಿ ಅಪ್ಲೈ ಮಾಡಿದ್ರೆ ಎಕ್ಸಲರೇಷನ್ ಜಾಸ್ತಿ ಆಗುತ್ತೆ. ಅದೇ ಹೇಳ್ತೀವಿ, ಎಕ್ಸಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್, ಅಪ್ಲೈಡ್ ಫೋರ್ಸ್. ಆಮೇಲೆ ಯಾವ ಡೈರೆಕ್ಷನ್ ಅಲ್ಲಿ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡಿರ್ತೀವಿ ಆ ಡೈರೆಕ್ಷನ್ಗೆ ಆ ವಸ್ತು ಹೋಗುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ತೂಕದ ವಸ್ತುವನ್ನ ತಳ್ಳುವುದು ಅಂತ ಹೇಳ್ತೀವಿ. ಇದು ಕೂಡ ಎಕ್ಸಾಂಪಲ್ ಆಫ್ ನ್ಯೂಟನ್ ಸೆಕೆಂಡ್ ಲಾ. ನೋಡ್ರಿ, ಇದ್ರದ್ ಮಾಸ್ ಏನಿದೆ ಅಂತ ಹೇಳಿದ್ರೆ 400 kg ಐತೆ. ಇದ್ರದ್ ಮಾಸ್ ಎಷ್ಟಿದೆ, 40 kg ಐತೆ. ಈಗ ನಾವು ಫೋರ್ಸ್ ಅನ್ನ ನಾವು ಒಂದು 50 ನ್ಯೂಟನ್ ಅಪ್ಲೈ ಮಾಡಿದ್ರೆ ಸೊ ನಾವು ಈಸಿಯಾಗಿ ಇದನ್ನ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ತಳ್ಬಹುದು. ಬಟ್ ಆದ್ರೆ ಇದೇನಂತಂದ್ರೆ ಅಳಿಗಾಡಂಗಿಲ್ಲ, ಇದಕ್ಕೆ ಜಾಸ್ತಿ ಫೋರ್ಸ್ ಬೇಕಾಗುತ್ತೆ. ಜಾಸ್ತಿ ಮಾಸ್ ಇದ್ರೆ ಜಾಸ್ತಿ ಫೋರ್ಸ್ ಬೇಕಾಗತ್ತಂತ ನ್ಯೂಟನ್ ಸೆಕೆಂಡ್ ಲಾ ಹೇಳುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಸೊ ಒಂದು ಕ್ಯಾಚ್ ಇದೆ, ನಾವು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಕ್ಯಾಚ್ ಹಿಡಿತಾರೆ ಪ್ಲೇಯರ್ಸ್. ಸೊ ಜೋರಾಗಿ ಏನಂತ ಹೇಳಿದ್ರೆ ಕ್ಯಾಚ್ ಬಂದಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಡೈರೆಕ್ಟ್ ಆಗಿ ಹಿಡಂಗಿಲ್ಲ. ಡೈರೆಕ್ಟ್ ಆಗಿ ಹಿಡಿದ ಅಂತ ಹೇಳಿದ್ರೆ ಪೆಟ್ ಹತ್ತುತ್ತೆ, ಆಮೇಲೆ ಕ್ಯಾಚ್ ಮಿಸ್ ಆಗುತ್ತೆ. ಬಟ್ ಅದ್ರ ಪ್ಲೇಯರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಾಲ್ ಬರೋ ಡೈರೆಕ್ಷನ್ ಅಲ್ಲಿ ಕೈಯನ್ನ ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ತಗೊಂಡ್ ಹೋಗ್ತಾರ. ಇಲ್ಲಿ ಏನಂತ ಹೇಳಿದ್ರೆ ಟೈಮ್ ಅನ್ನ ಜಾಸ್ತಿ ಕೊಡ್ತಾರ. ಟೈಮ್ ಜಾಸ್ತಿ ಕೊಡೋದ್ರಿಂದ ಇಲ್ಲೇನಾಗುತ್ತೆ, ಬಾಲ್ ಅಲ್ಲಿ ಎಕ್ಸರ್ಟ್ ಆಗಿರೋ ಫೋರ್ಸ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಹೇಳ್ತೀವಿ. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಬಾಲ್ ಮೇಲಿರೋ ಫೋರ್ಸ್ ಏನಾಗುತ್ತೆ, ಕಡಿಮೆ ಆಗೋದ್ರಿಂದ ನಾವು ಈಸಿಯಾಗಿ ಕ್ಯಾಚ್ ಅನ್ನ ಹಿಡಿಬಹುದು. ಇದು ಕೂಡ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಸೊ ಕಾರ್ ಕ್ರ್ಯಾಶ್ ಅಂತ ಹೇಳ್ತೀವಿ. ಸೊ 2 ಕಾರ್ ಗಾಡಿಗಳಿರ್ತಾವ, ಇದು ಸಣ್ಣ ಕಾರ್ ಐತೆ. ಸೊ ಫೋರ್ಸ್ ಏನಂತ ಹೇಳಿದ್ರೆ ಒಂದು 100 ನ್ಯೂಟನ್ ಫೋರ್ಸ್ ಇದೆ ಅಂತ ಅನ್ಕೊಡ್ರಿ. ಸೊ ಇದ್ರದ್ದು ಮಾಸ್ ಕಡಿಮೆ ಇರೋದ್ರಿಂದ ಇದು ಯಾವ ಸ್ಪೀಡ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಒಂದು 80 km/h ಸ್ಪೀಡ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಯಾಕಂದ್ರೆ ಮಾಸ್ ಕಡಿಮೆ ಇರೋದ್ರಿಂದ ಇದ್ರ ಸ್ಪೀಡ್ ಜಾಸ್ತಿ ಇರುತ್ತೆ. ಇದ್ರದ್ದು ಮಾಸ್ ಜಾಸ್ತಿ ಇರೋದ್ರಿಂದ ಇದ್ರ ಸ್ಪೀಡ್ ಏನಾಗುತ್ತೆ, ಕಡಿಮೆ ಇರುತ್ತೆ, ಒಂದು 40 km/h ಆಗುತ್ತೆ. ಸೊ ಯಾಕಂತಂದ್ ಹೇಳಿದ್ರೆ ಎಕ್ಸಲರೇಷನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಹೇಳ್ತೀವಿ. ಸೊ ಇವಾಗ ನೋಡ್ರಿ, ಇದ್ರದ್ದು ಜಾಸ್ತಿ ಸ್ಪೀಡ್ ಆಗುತ್ತೆ, ಇದ್ರದ್ದು ಕಡಿಮೆ ಸ್ಪೀಡ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಆಕ್ಸಿಡೆಂಟ್ ಆದಾಗ ಸೊ ಇದ್ರದ್ದು ಪಾರ್ಟ್ಸ್ ಏನಾಗುತ್ತೆ, ಜಾಸ್ತಿ ಕ್ರಾಶ್ ಆಗುತ್ತೆ.
ಸೊ ನಾವಿಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಎಕ್ಸೆಲರೇಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಚೆಂಡನ್ನ ಒದೆಯುವುದು. ಫುಟ್ಬಾಲ್ ಮ್ಯಾಚ್ ಅಲ್ಲಿ, ಸೊ ಒಂದು ಫುಟ್ಬಾಲ್ ಮ್ಯಾಚ್ ಅಲ್ಲಿ ಫುಟ್ಬಾಲ್ ಮ್ಯಾಚ್ ಅಲ್ಲಿ ಬಾಲ್ ಅನ್ನ ಒದಿತಾ ಇರ್ತಾರ. ಸೊ ಒಬ್ಬನ್ ಪ್ಲೇಯರ್ ಏನ್ ಮಾಡ್ತಾನಂದ್ರೆ ಇನ್ನೊಬ್ಬನ ಪ್ಲೇಯರ್ಗೆ ಪಾಸ್ ಕೊಡ್ತಾನೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕ್ಬಿಟ್ಟು. ಸೊ ಇವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಗೋಲ್ ಅನ್ನ ಹೊಡಿಬಹುದು. ಈ ಡೈರೆಕ್ಷನ್ ಅಲ್ಲಿ ಜೋರಾಗಿ ಫೋರ್ಸ್ ಅನ್ನ ಹಾಕಿದಾಗ ಏನಾಗುತ್ತೆ, ಗೋಲ್ ಹೋಗೋದಿಲ್ಲ ಅಂತಂದ್ರೆ ಬೇರೆ ಪ್ಲೇಯರ್ಗೆ ಪಾಸ್ ಕೊಡ್ಬಹುದು. ನಾವು ಅದೇನ್ ಹೇಳ್ತೀವಿ ಅಂತಂತ ಹೇಳಿದ್ರೆ, ಒಂದು ಚೆಂಡನ್ನ ಏನಾಗುತ್ತೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇಂದ ಅದು ಬರ್ತಾ ಇರುತ್ತೆ. ಅದಕ್ಕೆ ನಾವು ಯಾವ ಡೈರೆಕ್ಷನ್ಗೆ ನಾವು ಫೋರ್ಸ್ ಅನ್ನ ಹಾಕಿ ಜೋರಾಗಿ ಒದಿತೀವಿ ಆ ಡೈರೆಕ್ಷನ್ ಏನಾಗುತ್ತೆ ಬಾಲ್ ಹೋಗುತ್ತೆ ಅಂತಂದ್ರೆ ಚೆಂಡನ್ನ ಒದಿಯುವುದು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಪುಷಿಂಗ್ ಕಾರ್ಟ್ ಅಂತ ಹೇಳ್ತೀವಿ. ಈಗ ನೋಡ್ರಿ, ನಾವು ಶಾಪಿಂಗ್ ಮಾಲ್ ಅಲ್ಲಿ ಹೋದಾಗ ಅಲ್ಲಿ ಲಗೇಜ್ ಹಾಕಕ್ಕೆ ಒಂದು ಇದು ಕೊಟ್ಟಿರ್ತಾರ, ಒಂದು ಗಾಡಿ ತರ ಇರುತ್ತೆ, ತಳು ಗಾಡಿ ತರ. ಸೊ ಇದರಲ್ಲಿ ಏನೂ ಇರಂಗಿಲ್ಲ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಈಸಿಯಾಗಿ, ಸ್ಮಾಲ್ ಮಾಸ್ ಇರುತ್ತೆ, ಕಡಿಮೆ ಮಾಸ್ ಇರುತ್ತೆ, ಎಕ್ಸೆಲರೇಷನ್ ಜಾಸ್ತಿ ಆಗುತ್ತೆ, ಏನಂದ್ರೆ ಈಸಿಯಾಗಿ ಅದನ್ನ ನಾವು ತಳ್ಕೊಂಡು ಹೋಗ್ತೀವಿ. ಬಟ್ ಅದ್ರೆ ಫುಲ್ ಎಲ್ಲ ನಾವು ಸಾಮಾನುಗಳನ್ನ ತಗೊಂಡು ಸಂತಿ ಎಲ್ಲ ಮಾಡ್ಕೊಂಡಾದ ನಂತರ ನಾವು ಅದನ್ನ ತಳ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಫೋರ್ಸ್ ಜಾಸ್ತಿ ಹಾಕ್ಬೇಕಾಗತ್ತ. ನೋಡ್ರಿ, ಜಾಸ್ತಿ ಮಾಸ್ ಇರುತ್ತೆ, ಜಾಸ್ತಿ ಫೋರ್ಸ್ ಹಾಕ್ಬೇಕಾಗತ್ತೆ. ಇದು ಕೂಡ ನ್ಯೂಟನ್ ಸೆಕೆಂಡ್ ಲಾದ ಎಕ್ಸಾಂಪಲ್. ಸೊ ನೆಕ್ಸ್ಟ್ ನೋಡ್ರಿ, 2 ಪೀಪಲ್ ವಾಕ್ ಮಾಡ್ತಿರ್ತಾರ. ಸೊ ಇವನೇನಂತ ಹೇಳ್ತಾರೆ, ಇವನ್ ವೇಟ್ ಕಡಿಮೆ ಇರುತ್ತೆ 60 kg. ಸೊ ಇವನ್ ವೇಟ್ ಏನೈತೆ ಅಂದ್ರೆ 90 kg ಐತೆ. ಇವ್ರಿಬ್ರದ್ದು ಫೋರ್ಸ್ ಸೇಮ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವನ್ ಸ್ಪೀಡ್ ಜಾಸ್ತಿ ಇರುತ್ತೆ. ನಾವು ಆಗ್ಲೇ ಕಾರ್ ಕ್ರಾಶ್ ಅಂತ ಹೇಳಿದ್ವಿ. ಇವೇನಂತ ಹೇಳಿದ್ರೆ 5 km/h ಹೋಗ್ತಾನ. ಬಟ್ ಆದ್ರೆ ಇವನ್ ವೇಟ್ ಜಾಸ್ತಿ ಇರೋದ್ರಿಂದ ಇವನ್ ಏನಾಗ್ತಾನ 3.5. ನಾವು ಹೇಳ್ತೀವಿ ನೋಡ್ರಿ, ದೋಸ್ತಗಳೆಲ್ಲ ಹೋಗ್ತಿರ್ತೀವಿ, ಫುಲ್ ದಪ್ಪ ಇರ್ತಾನ, ಅವ್ನು ಸ್ಲೋ ಆಗಿ ನಡೀತಿರ್ತಾನ, ತ್ರಾಸ್ ತಗೊಂಡ್ ನಡೀತಿರ್ತಾನ, ಯಪ್ಪ ನಂಗೆ ಆಗವತ್ ನಡ್ಯಾಕಂತ ಹೇಳ್ತಿರ್ತಾನ. ಸೊ ಇನ್ನು ಸಣ್ಣಕ್ಕಿದ್ದಾರೆ ಏನಾಯ್ತಂದ್ರೆ ಈಸಿಯಾಗಿ ನಡ್ಕೋದ್ ದೂರ ಹೋಗ್ಬಿಡ್ತಾರ, ಲಗುಟ್ ಹೋಗ್ಬಿಡ್ತಾರ. ಇದೇನಂತ ಹೇಳಿದ್ರೆ ಇಬ್ರು ಜನ ವಾಕ್ ಮಾಡೋದು. ಸೊ ನೋಡ್ರಿ, ನೆಕ್ಸ್ಟ್ ಕ್ರಿಕೆಟ್ ಚೆಂಡನ್ನ, ಈಗ ಒಬ್ರು ಏನಂತ ಹೇಳಿದ್ರೆ ಬೌಲಿಂಗ್ ಮಾಡ್ತಿರ್ತಾನ ಬೌಲರ್. ಸೊ ಬ್ಯಾಟ್ಸ್ಮನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಅದು ಯಾವ ಕಡೆ ಸೈಡ್ ಬರ್ತಿರುತ್ತ ಆ ಕಡೆ ಸೈಡ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಎಲ್ಲಾ ಡೈರೆಕ್ಷನ್ ಗಳಲ್ಲಿ. ಸೊ ಅವ್ನು ಯಾವ ಕಡೆ ಸೈಡ್ ಬ್ಯಾಟ್ ಬೀಸ್ತಾನ ಆ ಕಡೆ ಸೈಡ್ಗೆ ಏನಾಗತ್ತ ಬಾಲ್ ಹೋಗ್ಬಿಡುತ್ತ. ಏನಂತ ಹೇಳಿದ್ರೆ ಯಾವ ಡೈರೆಕ್ಷನ್ ಅಲ್ಲಿ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀವಿ ಆ ಡೈರೆಕ್ಷನ್ ಅಲ್ಲಿ ಏನಾಗತ್ತ ಆ ವಸ್ತು ಹೋಗುತ್ತ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಎಕ್ಸಾಂಪಲ್ ರಾಕೆಟ್ ಚಲಿಸುವುದು ಅಂತ ಹೇಳ್ತೀವಿ. ಮೊದಲು ಏನಂತ ಹೇಳಿದ್ರೆ ಇದ್ರದ್ದು ಮಾಸು ಜಾಸ್ತಿ ಇರುತ್ತೆ. ಸೊ ಮೇಲ್ಗಡೆ ಹೋದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೇಜ್ಗಳು ಬರ್ತಾವ. ಆ ಸ್ಟೇಜ್ ಏನಂತ ಹೇಳಿದ್ರೆ ರಾಕೆಟ್ ಪಾರ್ಟ್ಸ್ ಗಳು ಏನಾಗ್ತಾವ ಅಂತ ಹೇಳಿದ್ರೆ ಕಳಿಸಿ ಬೀಳ್ತಾವ. ಸೊ ಮಾಸ್ ಇದ್ರದ್ದು ಕಡಿಮೆ ಆಗ್ತಾ ಹೋಗೋದ್ರಿಂದ, ಫೋರ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸೆಲರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಥ್ರಸ್ಟ್ ಅಂತ ಹೇಳ್ತೀವಿ. ಗ್ರೇಟರ್ ದ ಥ್ರಸ್ಟ್ ಎಕ್ಸೆಲರೇಷನ್ ಇಸ್ ಮೋರ್ ಅಂತ ಹೇಳ್ತೀವಿ. ಸೊ ಇಲ್ಲೇನಂತಂದ್ರೆ ಕೆಳಗಡೆ ಏನ್ ಫೋರ್ಸ್ ಏನಿರುತ್ತೆ ನಾವು ಅದನ್ನ ಥ್ರಸ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಎಕ್ಸೆಲರೇಷನ್ ಅಲ್ಲಿ ನಾವು ನೋಡಿರ್ಬೋದು, ಎಲಿವೇಟರ್ ಅಲ್ಲೆಲ್ಲ ಹೋಗ್ತಿರ್ತೀವಿ. ಸೊ ಎಲಿವೇಟರ್ ಅಲ್ಲಿ ಹೋಗುವಾಗ ಸೊ ನಾವು ಇದು ರೆಸ್ಟ್ ಸ್ಥಿತಿಯಲ್ಲಿ ಅಂತ ಅಂದ್ಕೊಳ್ರಿ, ನಮ್ ವೇಟ್ ಏನಿದೆ ಅಂತ ಹೇಳಿದ್ರೆ mg ಅಂತ ಇರುತ್ತೆ. ಬಟ್ ಅದರ ನೋಡ್ರಿ ಎಕ್ಸೆಲರೇಷನ್ ಮೇಲ್ಗಡೆ ಹೋಗುವಾಗ ಏನಾಗತ್ತೆ ಅಂತ ಹೇಳಿದ್ರೆ ಸೊ 2 ಫೋರ್ಸ್ ಅಪ್ಲೈ ಆಗುತ್ತೆ. ಒಂದು ನಮ್ ವೇಟ್ ಆಗತ್ತ, ಆಮೇಲೆ ಎಕ್ಸೆಲರೇಷನ್ ಡ್ಯೂ ಟು ಎಲಿವೇಟರ್ ಒಂದಾಗತ್ತ, ma ಒಂದಾಗತ್ತ. ಸೊ ಅದನ್ನೇ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಎಲಿವೇಟರ್ ಮೇಲ್ಗಡೆ ಹೋಗುವಾಗ ನಮ್ಮ ಫೋರ್ಸ್ ಅಂದ್ರೆ ನಮ್ ವೇಟ್ ಏನಾಗತ್ತೆ ಅಂದ್ರೆ ಜಾಸ್ತಿ ಆಗತ್ತ. ನಮ್ ವೇಟ್ ಎಷ್ಟು ಜಾಸ್ತಿ ಆಗತ್ತೆ ಅಂತ ಹೇಳಿದ್ರೆ ನಮ್ ವೇಟ್ ಅದಾದ ನಂತರ ಎಕ್ಸೆಲರೇಷನ್ ಡ್ಯೂ ಟು ಎಲಿವೇಟರ್ ಅಂತ ಹೇಳ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವು ಜೋಕಾಲಿ ಆಡ್ತಿರ್ತೀವಿ. ಸೊ ಪಂಚಮಿ ಹಬ್ಬದಾಗ ಏನ್ ಮಾಡಿರ್ತಾರ ಅಂತ ಹೇಳಿದ್ರೆ ಜೋಕಾಲಿ ಕಟ್ಟಿರ್ತಾರ. ಸೊ ಇದೇನೇನ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಇಬ್ಬರು ಜನ ಕೂಡಿ ಏನಂತ ಹೇಳಿದ್ರೆ ಮೇಲ್ಗಡೆ ಏರಿಸ್ತಾ ಇರ್ತೀರಿ, ಫುಲ್ ಫೋರ್ಸ್ ಹಾಕ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇರುತ್ತೆ. ಅವಾಗ ಏನಂತ ಹೇಳಿದ್ರೆ ಫುಲ್ ತ್ರಾಸ ಆಗತ್ತೆ ಸ್ವಲ್ಪ. ಸೊ ಅಂತ ಹೇಳಿದ್ರೆ ವೇಟ್ ಜಾಸ್ತಿ ಇರುತ್ತೆ, ಫೋರ್ಸ್ ಜಾಸ್ತಿ ಹಾಕ್ತಿರಿ. ಬಟ್ ಅದೇ ರಿಟರ್ನ್ ಬರುವಾಗ ಏನಾಗತ್ತೆ ಅಂತ ಹೇಳಿದ್ರೆ ಸೊ ಈಸಿಯಾಗಿ ಬಂದ್ಬಿಡ್ತೀರಿ, ಒಂಥರ ಮೈ ಜುಮ್ ಅಂದ್ಬಿಡುತ್ತೆ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ನಮ್ ವೇಟ್ ಸ್ವಲ್ಪ ಕಡಿಮೆ ಇದ್ದರ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದು ಕೂಡ ಎಲ್ಲಿ ಆಗುತ್ತೆ ಅಂದ್ರೆ ಎಲಿವೇಟರ್ ಅಲ್ಲಿ ಕೂಡ ಸೇಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇವಿಷ್ಟೇನಂತ ಹೇಳಿದ್ರೆ ನ್ಯೂಟನ್ ಸೆಕೆಂಡ್ ಲಾದ ಎಕ್ಸಾಂಪಲ್ಸ್. ಸೊ ನೋಡಿ, ನ್ಯೂಟನ್ ಸೆಕೆಂಡ್ ಲಾ ಏನ್ ಡೈರೆಕ್ಟ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಎಕ್ಸೆಲರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್, ಅಪ್ಲೈಡ್ ಫೋರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಎಕ್ಸೆಲರೇಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಹೇಳ್ತೀವಿ. ಇದನ್ನಷ್ಟು ನೆನ್ಪಿಟ್ಕೊಂಡು ಎಕ್ಸಾಂಪಲ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನ್ಯೂಟನ್ಸ್ ಥರ್ಡ್ ಲಾ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.